ಹರಪನಹಳ್ಳಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಹಾಗೂ ಪರಿಸರವಾದಿ ಸೋನಂ ವಾಂಗ್ಚುಕ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮೌನವನ್ನು ಖಂಡಿಸಿ ಪ್ರತಿಭಟನಾಕಾರರು ಕೇಂದ್ರ ಉನ್ನತ ಶಿಕ್ಷಣ ಸಚಿವ ರಾಜೀನಾಮೆಗೆ ಆಗ್ರಹಿಸಿ ಬಳಿಕ ಉಪತಹಸೀಲ್ದಾರ್ ನಟರಾಜ್ ಅವರ ಮೂಲಕ ರಾಷ್ಟ್ರಪತಿಗೆ ಮನವಿ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಎಂಎಲ್ ಜಿಲ್ಲಾ ಕಾರ್ಯದರ್ಶಿ ಸಂಧೀರ್ ಪರಶುರಾಮ್, ಐಸಾ ಸಂಘಟನೆಯ ರಾಜ್ಯ ಸಂಚಾಲಕ ಸಮಿತಿ ಸದಸ್ಯರು ಸಂತೋಷ್ ಗುಳೆದಹಟ್ಟಿ, ತಾಲೂಕು ಅಧ್ಯಕ್ಷರು ಮೋಹನ್ ಕುಮಾರ್, ಕೃಷ್ಣಕುಮಾರ್, ಮನು, ತಿಲಕ್, ಮಣಿಕಂಠ, ರಕ್ಷಿತಾ, ಉಷಾ, ಭಾರತ್, ಕೆ ಮಿಥುನ್, ಕೆ ಸುದೀಪ್, ಕೆ ದರ್ಶನ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸಿದರು. ವರದಿ ಉಮರ್ ಫಾರೂಕ್, ವಾರ್ತಾ ಮಾಧ್ಯಮ, ಹರಪನಹಳ್ಳಿ. ವಿದ್ಯಾರ್ಥಿಗಳು ಸೂಸೈಡ್ ಮಾಡಕ್ ಕಾರಣ ಯಾರು? ಈ ವಿಚಾರ ಇಡೀ ದೇಶಾದ್ಯಂತ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತಂದೇಳಿ ಕಳೆದ 22 ದಿವಸಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ನಮ್ಮ ಇದೇ ಐಸಾ ಸಂಘಟನೆಯ ಮುಖ್ಯ ಲೀಡರ್ ಆಗಿರ್ತಕ್ಕಂಥ ಕಾಮ್ರೇಡ್ ನೇಹಾ, ಮನೀಶ್, ಅಮೀರ್, ಇನ್ನೂ ಕೆಲವು ಟೋಟಲ್ 6 ವಿದ್ಯಾರ್ಥಿಗಳು 22 ದಿವಸಗಳಿಂದ ಉಪವಾಸ ಕೂತಿದ್ರು. ಅವರು ಇವತ್ತು ನಾಳೆ ಅಂಗಾಂಗ ವೈಫಲ್ಯಗಳಿಂದ ಸಾಯೋ ಪರಿಸ್ಥಿತಿಯಲ್ಲಿದ್ದರು. ಆದರೆ ಈಗ ಅರ್ಧ ಗಂಟೆ ಹಿಂದೆ ಅಷ್ಟೇ ಅವರನ್ನು ಸಾಮಾಜಿಕ ಕಾರ್ಯಕರ್ತರು ಹೋಗಿ ಉಪವಾಸ ಹೋರಾಟದಿಂದ ಕೈ ಬಿಟ್ಟಿದ್ದಾರೆ. ಈಗ ತಾನೇ ಅರ್ಧ ಗಂಟೆ ಹಿಂದೆ, ಈಗ ನಾವು ಈಗ ಬಂದ ಫೋನ್ ಬಂದಿರೋದು, ಅರ್ಧ ಗಂಟೆ ಹಿಂದೆ ನಮ್ಮ ಕಾಮ್ರೇಡ್ಗಳು ಉಪವಾಸನ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಈ ಹೋರಾಟ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋವರೆಗೂ ಮುಂದುವರಿತೈತಿ. ಆದರೆ ಪಾರ್ಲಿಮೆಂಟ್ ಚಲೋ ಏನು ಬೆಳಗ್ಗೆ 7 ಗಂಟೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳು, ಲಕ್ಷಾಂತರ ಜನಗಳು ಏನು ಸಪೋರ್ಟ್ ಮಾಡಿ ದೆಹಲಿಯ ಪಾರ್ಲಿಮೆಂಟ್ ಚಲೋ ಒಳಗಡೆ ಭಾಗವಹಿಸಿದ್ದಾರೆ. ಅದರ ಅಂಗವಾಗಿ ನಾವಂತೂ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಡೆಲ್ಲಿಗಂತೂ ಹೋಗೋಕ್ಕಾಗಲಿಲ್ಲ. ಇಲ್ಲಿಂದನೇ ನಾವು ಅವರಿಗೆ ಬೆಂಬಲವನ್ನು ಸೂಚಿಸಬೇಕು. ಮುಂದೆ ಇಂತಹ ಪೇಪರ್ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿರ್ತಕ್ಕಂಥ ಸಚಿವರು ನಮಗೆ ಬೇಡ. ನಿಮಗೇನಾದರೂ ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ತೊಂದರೆ ಆದರೂ ಕೊನೆ ಯಾರು? ನೀವು ಇವತ್ತು PUC ಅಡ್ಮಿಷನ್ ಪಾಸ್ ಆಗಿ ಮುಂದೆ ಎಕ್ಸಾಮ್ ಬರೀತೀರಿ, ಅಂಥ ಸಮಯದಲ್ಲಿ ತೊಂದರೆ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಈ ರಾಜಕೀಯ ವ್ಯಕ್ತಿಗಳೇ ಅಲ್ವಾ ನಮಗೆ ಎಲ್ಲ ಥರದ ದಾರಿ ಕೊಡಬೇಕು. ಆ ವಿಚಾರವಾಗಿ ನಾವು ಇವತ್ತು ಅವರಿಗೆ ಬೆಂಬಲಿಸಿ ವಿಜಯನಗರ ಜಿಲ್ಲಾ ಸಮಿತಿ ವತಿಯಿಂದ ನಾವು ಇವತ್ತು ಅವರ ಬೆಂಬಲ ಕೊಡ್ತಾ ಇದ್ದೇವೆ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕು. ಶಿಕ್ಷಣವನ್ನು ಕಾನೂನಾತ್ಮಕವಾಗಿ ಎಲ್ಲರಿಗೂ ಶಿಕ್ಷಣ ಸಮಾನವಾಗಿ ಸಿಗಬೇಕು. ಈ ನೀಟ್ ಹಗರಣದಲ್ಲಿ ಪೇಪರ್ ಲೀಕ್ ಆಗಿರ್ತಕ್ಕಂಥ ವಿಚಾರವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇದು ಡೇ ಬೈ ಡೇ ಬೇರೆ ಬೇರೆ ಸ್ವರೂಪದಿಂದ ಹೋರಾಟವನ್ನು ಇಡೀ ದೇಶಾದ್ಯಂತ ಹಮ್ಮಿಕೊಂಡಿದ್ದೇವೆ. ಇವುಗಳು ಇವತ್ತು ಇಲ್ಲಿ ಬಂದು ಏನು ಪಾರ್ಲಿಮೆಂಟ್ ಚಲೋ ಭಾಗವಾಗಿ ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬೇರೆ ರೀತಿಯ ಹೋರಾಟಗಳ ರೂಪರೇಷೆಗಳನ್ನು ನಾವು ತಗೋಬೇಕಾಗ್ತದೆ ಅಂತ ಹೇಳಿ ಏನಿವತ್ತು ಕಳೆದ 22 ದಿವಸದಿಂದ ಉಪವಾಸ ಕೂತಿರ್ತಕ್ಕಂಥ ಕಾಮ್ರೇಡ್ ನೇಹಾ, ಕಾಮ್ರೇಡ್ ಅಮೀರ್, ಕಾಮ್ರೇಡ್ ಅನೀಶ್ ಇವ್ರು ಮೂವರು ಇವತ್ತೇನು ಉಪವಾಸನ ಅಂತ್ಯ ಮಾಡಿದ್ದಾರೆ. ಅವರಿಗೆಲ್ಲರೂ ನಾವು ಇಲ್ಲಿಂದ ಕೆಂಪು ಕ್ರಾಂತಿಕಾರಿ ವಂದನೆಗಳನ್ನು ಸಲ್ಲಿಸ್ತಾ ಅವರ ಹೋರಾಟ ಚಿರಾಯುವಾಗಲಿ ಅಂತ ಹೇಳ್ತಾ ಇನ್ಕಿಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಕಾಮ್ರೇಡ್ ಐಸಾ ಸಂಗಾತಿಗಳ ಹೋರಾಟ ಚಿರಾಯುವಾಗಲಿ. ಕಾಂಗ್ರೆಸ್ ಸೋನಂರವರ ಹೋರಾಟ ಚಿರಾಯುವಾಗಲಿ. ಇನ್ಕಿಲಾಬ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಈ ನಮ್ಮ ಹೋರಾಟವನ್ನು ಉದ್ದೇಶಿಸಿ ತಾವೆಲ್ಲರೂ ಇವತ್ತಿಗೆ ಹೋರಾಟಕ್ಕೆ ಬಂದು ಆಗಮಿಸಿದಿರಿ. ವಿದ್ಯಾರ್ಥಿಗಳು ತಮ್ಮ ಕ್ಲಾಸನ್ನು ತ್ಯಾಗ ಮಾಡಿ ಈ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟಿದ್ದೀರಿ. ನಮಗೆಲ್ಲರಿಗೂ ಈ ಪಕ್ಷ, ಈ ಸಂಘಟನೆ ಋಣಿಯಾಗಿರುತ್ತೆ. ತಾವೆಲ್ಲರೂ ಈ ಹೋರಾಟಕ್ಕೆ
ಇನ್ನೂ ಬೇರೆ ಬೇರೆ ರೂಪದಲ್ಲಿ ಸಜ್ಜಾಗಬೇಕಾಗ್ತದೆ. ನಮ್ಮ ಶಿಕ್ಷಣದ ಹಕ್ಕನ್ನು ನಾವು ನ್ಯಾಯಯುತವಾಗಿ ಕಾನೂನು ಚೌಕಟ್ಟಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ರಾಜಕಾರಣಿಯ ವ್ಯವಸ್ಥೆಯ ವಿರುದ್ಧ ನಾವು ಯಾವತ್ತೂ ಹೋರಾಟಕ್ಕೆ ನಾವು ಸಿದ್ಧರಿರ್ಬೇಕಂತ ಹೇಳ್ತಾ, ಈಗ ನಮ್ಮ ಮನವಿಯನ್ನು ಮಾನ್ಯ ಉಪ ತಹಸೀಲ್ದಾರ್ ಗ್ರೇಡ್ 2 ಅವರು ಮನವಿ ತಗೊಳ್ಳಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವು ಸಾಂಕೇತಿಕವಾಗಿ ಮನವಿ ಕೊಟ್ಟು ಈ ಹೋರಾಟವನ್ನು ಇಲ್ಲಿ ಶಾಂತ ರೀತಿಯಿಂದ ವರ್ಕಸ್ ಮಾಡಿ ಹೇಳಿ ತಮ್ಮ